ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಸೆಲ್ಫ್ ವ್ಯಾಕ್ಸ್, ಫೇಸ್ ವ್ಯಾಕ್ಸ್ ಹೇಗೆ ಮಾಡೋದು, ಹಾಗೆ ಕ್ಲೈಂಟು ಕೂಡ ನೀವು ಇದನ್ನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಕ್ಲೈಂಟು ಕೂಡ ನೀವು ಮಾಡ್ಕೋಬೋದು. ಸೊ ನಾನಿವತ್ತು ಮಾಡ್ತಿರೋದು ಬ್ರೆಸಿಲಿಯನ್ ವ್ಯಾಕ್ಸ್, ಪೀಲ್ ಆಫ್ ವ್ಯಾಕ್ಸ್. ಸೊ ಈ ಬ್ರೆಸಿಲಿಯನ್ ವ್ಯಾಕ್ಸ್ ಅಂದರೆ ಏನು, ರಿಕಾ ವ್ಯಾಕ್ಸ್ ಅಂದರೆ ಏನು, ಹನಿ ವ್ಯಾಕ್ಸ್ ಅಂದರೆ ಏನು, ಎಲ್ಲ ಥರದ ವ್ಯಾಕ್ಸ್ ಬಗ್ಗೆನೂ ನಾನು ಕ್ಲಾಸ್ ಆಲ್ರೆಡಿ ನಮ್ಮ ಕನ್ಯಾಸ್ ಬೌಟಿಕ್ ಆ್ಯಂಡ್ ಬ್ಯೂಟಿಯಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಫೇಸ್ ವ್ಯಾಕ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಪೀಲ್ ಆಫ್ ವ್ಯಾಕ್ಸಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಫೇಸ್ಗೆ ರಿಕಾ ಬಂದು ಸೂಟ್ ಆಗಿದೆ. ರಿಕಾದಲ್ಲಿ ಬಂದು ಲಿಪೋಸಾಲ್ಯುಬಲ್ ವ್ಯಾಕ್ಸ್, ಸ್ಟ್ರಿಪ್ ಯೂಸ್ ಮಾಡಿ ಮಾಡುವಂಥ ವ್ಯಾಕ್ಸೇ ನನ್ನ ಫೇಸ್ಗೆ ಸೂಟು. ಆದರೆ ನಾನಿವತ್ತು ಪೀಲ್ ಆಫ್ ವ್ಯಾಕ್ಸ್, ಸುಮಾರು ಜನ ಹೇಳ್ತಾಯಿದ್ರು ಪೀಲ್ ಆಫ್ ವ್ಯಾಕ್ಸನ್ನ ತೆಗ್ದು ಹಾಕಿ, ಸೊ ಅದರದ್ದು ಸ್ವಲ್ಪ ಕಷ್ಟ ಇದೆ ನಮಗೆ ಅಂತ. ಸೊ ಪೀಲ್ ಆಫ್ ವ್ಯಾಕ್ಸಲ್ಲಿ ನಿಮಗೆ ಬ್ರೆಜಿಲಿಯನಲ್ಲಿ ಮಾತ್ರ ಅಲ್ಲ, ಎಲ್ಲ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ. ನಾನು ರಿಕ್ಕಾದಲ್ಲಿ ಬ್ರೆಜಿಲಿಯನ್ ವ್ಯಾಕ್ಸ್ನ ತೊಗೊಂಡಿದ್ದೀನಿ, ವೈಟ್ ಚಾಕ್ಲೇಟ್. ಸೊ ಇದು ಬಂದು ನಮಗೆ ಏನು ಮಾಡುತ್ತೆ ಅಂದರೆ ಡಿಟ್ಯಾನ್ ತೆಗೆಯುತ್ತೆ, ತುಂಬ ಟೈನಿ ಹೇರ್ಸ್, ಫೈನ್ ಹೇರ್ಸ್ನ ನೀಟಾಗಿ ರಿಮೂವ್ ಮಾಡಿಕೊಡುತ್ತೆ. ಸೊ ಹೇರ್ ಗ್ರೋತ್ ಆಗೋದು ಕೂಡ ನಿಮಗೆ ಲೇಟಾಗಿ ಆಗುತ್ತೆ. ಸೊ ಇವಾಗ ನಾನು ಫಸ್ಟಿಗೆ ಪ್ರೀ ಜೆಲ್ನ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮಸ್ಟು ನೀವು ಅಪ್ಲಿಕೇಶನ್ ಮಾಡಲೇಬೇಕಾಗಿರೋದು ಪ್ರೀ ಜೆಲ್. ಅದೊಂದು ರೀತಿಯಾದ ಕ್ಲೆನ್ಸಿಂಗ್ ಮೆಥಡು, ಪ್ಲಸ್ ನಿಮಗೆ ವ್ಯಾಕ್ಸ್ ಮಾಡೋದಕ್ಕೆ ಸ್ಕಿನ್ನನ್ನು ಪ್ರೆಪ್ ಮಾಡಿ ರೆಡಿ ಮಾಡಿ ಕೊಡುತ್ತೆ. ಸೊ ಹಾಗಾಗಿ ನಾವು ಪ್ರೀ ಜೆಲ್ನ ಯೂಸ್ ಮಾಡ್ತೀವಿ. ಸೊ ಅದು ಪ್ರೀ ಜೆಲ್ ಆದಮೇಲೆ ಒಂದು ನಿಮಿಷ ಬಿಡಿ. ಸೊ ಅದು ಗೊತ್ತಾಗುತ್ತೆ ನಿಮಗೆ, ಅದು ಸ್ಕಿನ್ನೊಳಗೆ ಚೆನ್ನಾಗಿ ಎವಾಪ್ರೇಟ್ ಆದಮೇಲೆ ನೀವೇನು ಮಾಡಿ ಅಂದರೆ ಪೌಡರ್ನ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಪೌಡರ್ ಅಪ್ಲಿಕೇಶನ್ ಮಾಡ್ಕೊಂಡಾದಮೇಲೆ ಪ್ಯಾಚ್ ವೈಸ್ ಪ್ಯಾಚ್ ನೀವು ಹಾಕಿ ತೆಗಿಬೇಕು. ಹೇರ್ ಗ್ರೋತ್ ಯಾವ ಡೈರೆಕ್ಷನಲ್ಲಿದೆಯೋ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ತೆಗಿಬೇಕಾಗತ್ತೆ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀನಿ, ಫೋರ್ ಹೆಡ್ಡಲ್ಲಿ ಹಾಕಿದ್ದೀನಿ. ಸೊ ಫೋರ್ ಹೆಡ್ಡಲ್ಲಿ ಹಾಕಿ ಅದು ಡ್ರೈ ಆಗೋ ಅಷ್ಟರೊಳಗೆ ನಾನು ನಮ್ಮ ಚಿನ್ನನ್ನು ಹಾಕಿ ತೆಗಿತಾ ಇದ್ದೀನಿ. ಸೊ ತುಂಬ ಥಿನ್ನಿದ್ರೆ 3 ಲೇಯರ್ಸ್ ಹಾಕಬೇಕಾಗತ್ತೆ, ತಿಕ್ಕಾಗಿದ್ದರೆ 2 ಲೇಯರ್ಸ್ ಹಾಕಿ, ಅಂದರೆ ಒಂದ್ರ ಮೇಲೆ ಒಂದು ಲೇಯರ್ ರೀತಿ ಹಾಕಬೇಕು. ಚಿಕ್ಕ ಚಿಕ್ಕ ಪ್ಯಾಚ್ ಹಾಕಿ ತೆಗೀರಿ, ಬಿಕಾಸ್ ನಾವೇ ಮಾಡ್ಕೋಬೇಕಾದಾಗ ನಮಗೆ ಆ ಥರ ಚಿಕ್ಕ ಚಿಕ್ಕ ಪ್ಯಾಚ್ ಹಾಕ್ಕೊಂಡು ತೆಗೆದ್ರೇ ನಮಗೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಮುಖ ನೋಡಬೇಕಾದ್ರೆ ಕ್ಲೀನಾಗಿ ಕ್ಲಿಯರ್ ಆಗಿರುತ್ತೆ, ಬಟ್ ತುಂಬಾ ನಮಗೆ ಫೈನ್ ಹೇರ್ಸು ಮುಖದಲ್ಲಿ ಇರುತ್ತೆ. ಅದು ವ್ಯಾಕ್ಸ್ ಮಾಡಿದಾಗಲೇ ಅದು ರಿಮೂವ್ ಆಗುತ್ತೆ. ಸೊ ಇವಾಗ ಕೆಲವು ಕಡೆ ಎಲ್ಲ ನಮಗೆ ಸ್ಟ್ರಿಪ್ಸ್ ಮತ್ತು ಈ ಸ್ಪ್ಯಾಚುಲಾಸ್ ಇಟ್ಟು ಅಪ್ಲೈ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಹ್ಯಾಂಡ್ಸಲ್ಲೇ ನೀವು ವ್ಯಾಕ್ಸ್ನ ತೆಗೆದು ಅಪ್ಲಿಕೇಶನ್ ಮಾಡ್ಕೋಬೋದು. ಸೊ ನಾನು ಯೂಸ್ ಮಾಡೋಂಥ ಹೀಟರು ಅದರದ್ದು ಬ್ಯಾಲೆನ್ಸಿಂಗ್ ಹೀಟನ್ನ ಬಂದು ಕರೆಕ್ಟಾಗಿ ಪ್ರಾಪರಾಗಿ ನೋಡಿ ಇಟ್ಕೊಳ್ಳುತ್ತೆ. ಇವಾಗ ನೋಡಿ ನನಗೆ ಐಬ್ರೋಸ್ ಹತ್ರ ಎಲ್ಲ ಹೋಗಲೇಬಾರ್ದು, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಹ್ಯಾಂಡ್ ಅಂದರೆ ಫಿಂಗರ್ಸಲ್ಲೇ ನಾನು ವ್ಯಾಕ್ಸ್ನ ತೊಗೊಂಡು ಹಾಗೆ ಅಪ್ಲಿಕೇಶನ್ ಮಾಡಿ ತೆಗಿತಾ ಇದ್ದೀನಿ. ಸೊ ಡೈರೆಕ್ಷನ್ ಮೇಲೆ ಡಿಪೆಂಡ್. ಇವಾಗ ಮೂಗಲ್ಲಿರೋ ಹೇರ್ಸು ಕೆಳಗಡೆ ಡೈರೆಕ್ಷನಲ್ಲಿ ಬೆಳೆದಿರುತ್ತೆ, ನಾವು ಕೆಳಗಡೆ ಅಪ್ಲಿಕೇಶನ್ ಮಾಡಿ ಅಪ್ವರ್ಡಲ್ಲಿ ನಾವು ರಿಮೂವ್ ಮಾಡಬೇಕು. ಆವಾಗಲೇ ನಿಮಗೆ ನೀಟಾಗಿ ಹೋಗುತ್ತೆ, ಹೇರ್ ಹೋಗುತ್ತೆ. ಅದು ಅಲ್ಲದೆ ಇದರಲ್ಲಿ ವೈಟ್ ಹೆಡ್ಸ್ ಏನಾದರೂ ಇದ್ದರೆ, ಅಂದರೆ ಸರ್ಫೇಸ್ ವೈಟ್ ಹೆಡ್ಸು, ಸರ್ಫೇಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬಂದು ನಿಮಗೆ ನೀಟಾಗಿ ಕ್ಲಿಯರ್ ಮಾಡಿಕೊಡುತ್ತೆ. ಸೊ ಇದು ಬಂದು 3 ಮಂತ್ಸಿಗೆ ಒಂದು ಸತಿ, 6 ಮಂತ್ಸಿಗೆ ಒಂದು ಸತಿ ಮಾಡಿಕೊಂಡ್ರೂ ಓಕೆ. ತುಂಬ ಜನ ಅಂದ್ಕೊಂಡಿದ್ದೀರಾ ವ್ಯಾಕ್ಸ್ ಮಾಡಿದ್ರೆ ಸ್ಕಿನ್ ಲೂಸ್ ಆಗುತ್ತಂತ. ಸೊ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಸ್ಕಿನ್ ಲೂಸ್ ಆಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ರೆಗ್ಯುಲರಾಗಿ ಮಾಡ್ತಾಯಿದ್ರೆ, ಇವಾಗ ನೀವು ಒಂದು ಸತಿ ವ್ಯಾಕ್ಸ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಹಾಗೆ ಫೇಸ್ ಮಸಾಜ್ ಮಾಡಿಸ್ಕೊಳ್ಳಿ, ಅದು ಲಿಫ್ಟಿಂಗ್ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು 30+ ಆದವರೆಲ್ಲ ಫೇಸ್ ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಫೇಸ್ಗೆ. ಸೊ ಅದು ಬಂದು ನಿಮಗೆ ಚೆನ್ನಾಗಿ ಲಿಫ್ಟಿಂಗ್ ಕೊಡುತ್ತೆ, ಫೇಸು ಲಿಫ್ಟಿಂಗ್ ಕೊಡುತ್ತೆ, ಕಲರ್ ಕೊಡುತ್ತೆ ಫೇಸ್ಗೆ. ಅದು ಅಲ್ಲದೆ ನಿಮ್ಮ ಮೈಂಡ್ಗೂ, ಮನಸ್ಸಿಗೂ, ಬ್ರೈನ್ಗೂ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ನಿಮಗೇನಾದರೂ ಸ್ಕಿನ್ ಲೂಸ್ ಆಗ್ತಾಯಿದೆ ಅಂತ ಫೀಲ್ ಆದರೆ ಚೆನ್ನಾಗಿ ಫೇಸ್ ಮಸಾಜ್ ಮಾಡಿಕೊಂಡು ಟೈಟ್ನಿಂಗ್ ಫೇಸ್ ಪ್ಯಾಕ್ ಎಲ್ಲ ಇದೆ, ಅದನ್ನೆಲ್ಲ ಅಪ್ಲೈ ಮಾಡ್ಕೋಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಅದು ನಿಮಗೆ ರೆಗ್ಯುಲರಾಗಿ ಮಾಡ್ತಾ ನಿಮಗೆ ಸ್ಕಿನ್ ಬಂದು ಕರೆಕ್ಟಾಗಿರೋ ಪೊಸಿಷನಲ್ಲಿ ನಿಮಗೆ ಇರುತ್ತೆ. ಅದಲ್ಲದೆ ನೀವು ಇಂಟೇಕ್ ಊಟ ಏನು ಮಾಡ್ತೀರೋ ಅದ್ರ ಮೇಲೇ ನಿಮ್ಮ ಸ್ಕಿನ್ ರಿಸಲ್ಟ್ ಕಾಣೋದು. ಸೊ ನೋಡಿ, ಇವಾಗ ನಾನು ಒಂದು ಸೈಡ್ ಮಾಡಿದ್ದೀನಿ, ಎಷ್ಟು ಬಂದು ನಿಮಗೆ ಟ್ಯಾನ್ ರಿಮೂವ್ ಆಗಿ, ಎಷ್ಟು ನೀಟಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿ ಕ್ಲಿಯರ್ ಸ್ಕಿನ್ನಾಗಿ ಕಾಣ್ತಿದೆ, ಫುಲ್ ಡೀಪ್ ಕ್ಲೆನ್ಸ್ ಆಗಿದೆ ನೋಡಿ. ಸೊ ಅದಕ್ಕೋಸ್ಕರನೇ ಈ ಪೀಲ್ ಆಫ್ ವ್ಯಾಕ್ಸ್ ಹಾಕಿದ್ರೆ ಅದೇ ಥರ ರಿಸಲ್ಟ್ ಇರುತ್ತೆ.
ಸೊ ಹನಿ ವ್ಯಾಕ್ಸಲ್ಲಿ ನಿಮಗೆ ಹೇರ್ಸ್ ಹೋಗುತ್ತೆ, ಬಟ್ ಇಷ್ಟು ನೀಟಾಗಿ ನಿಮಗೆ ರಿಸಲ್ಟ್ ಇರಲ್ಲ. ಹನಿ ವ್ಯಾಕ್ಸ್ಗಿಂತ ಒಂದು ಪಟ್ಟು ಇದು ಸ್ವಲ್ಪ ಮೇಲೇ ಇರುತ್ತೆ. ನನಗೆ ರಿಕಾ ಲಿಪೋಸಾಲ್ಯುಬಲೇ ಅಡ್ಜಸ್ಟ್ ಆಗಿದೆ ಫೇಸ್ಗೆ, ಅದರಲ್ಲೂ ನೀಟಾಗಿ ಹೋಗುತ್ತೆ. ಕೆಲವ್ರಿಗೆಲ್ಲ ಅದು ಫೇಸ್ಗೆ ಅಪ್ಲಿಕೇಶನ್ ಮಾಡೋ ಥರ ಇಲ್ಲ, ಅದು ಬಂದು ಆ ರೂಲ್ಸೇ ಇದೆ. ರಿಕಾ ಬಂದು ಲಿಪೋಸಾಲ್ಯುಬಲ್ ವ್ಯಾಕ್ಸ್ ಬಂದು ಸ್ಟ್ರಿಪ್ ಯೂಸ್ ಮಾಡ್ತೀವಲ್ಲ, ಅದು ಫೇಸ್ಗೆ ಯೂಸ್ ಮಾಡಬಾರ್ದು. ಬಟ್ ನನಗೇನೆಂದರೆ ಈ ಒಂದು ವ್ಯಾಕ್ಸಲ್ಲಿ ಸ್ವಲ್ಪ ಲಾಂಗ್ ಹೇರ್ ಬಂದರೆ ಮಾತ್ರ ನೀಟಾಗಿ ರಿಮೂವ್ ಆಗುತ್ತೆ. ಸೊ ರಿಕಾದಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ, ನನ್ನ ಫೇಸ್ಗೂ ಏನೂ ಆಗೋಲ್ಲ. ಅದು ಅಲ್ಲದೆ ನಾನು ರೆಗ್ಯುಲರಾಗಿ ಏನು ಮಾಡಲ್ಲ, 3 ಮಂತ್ಸು 6 ಮಂತ್ಸು ಇಲ್ಲ ಇಯರ್ಲಿ ಒನ್ಸ್ ಆ ರೀತಿ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಇರಲ್ಲ. ಹಾಗೂ ನಾನು ಒಂದು 15 ಡೇಸ್ಗೆ ಒಂದ್ಸತಿ, ಮಂತ್ಲಿ ಒಂದ್ಸತಿ ಫೇಸ್ ಮಸಾಜ್, ಲಿಫ್ಟಿಂಗ್ ಮಸಾಜ್ನು ಮಾಡಿಸ್ಕೊತಾ ಇರ್ತೀನಿ. ಸೊ ಇವಾಗ ಡೈರೆಕ್ಷನ್ ಮೇಲೆ ಡಿಪೆಂಡ್. ಇವಾಗ ಕೆಳಗಡೆ ಹೇರ್ ಗ್ರೋತ್ ಇದೆ ಅಂದರೆ ಕೆಳಗಡೆ ಅಪ್ಲಿಕೇಶನ್ ಮಾಡಿಬಿಟ್ಟು ಮೇಲ್ಗಡೆ ಅದನ್ನು ಪೀಲ್ ಮಾಡಬೇಕು. ಸೊ ಇವಾಗ ಪ್ಯಾಚ್ ಹಾಕೋದು ಯಾಕೆ ಅಂದರೆ ಆ ಸ್ಕಿನ್ನು ತುಂಬ ಲೂಸ್ ಆಗದೆ ಇರೋದಕ್ಕೆ, ಸ್ಕಿನ್ ಯಾವುದೇ ರೀತಿ ಹಾರ್ಮ್ ಆಗದೆ ಇರೋದಕ್ಕೆ ಸ್ವಲ್ಪನೇ ಹಾಕಿ ತೆಗೀರಿ. ಸ್ವಲ್ಪ ಹಾಕಿ ತೆಗಿಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮಗೆ ನೋವು ಕಮ್ಮಿ ಇರುತ್ತೆ, ನೀಟಾಗೂ ಬರುತ್ತೆ. ಅದು ಅಲ್ಲದೆ ಎಲ್ಲೆಲ್ಲಿ ನೀವು ಕವರ್ ಮಾಡಿದ್ಯಾ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಹರಿಬಿರಿ ಮಾಡಿಕೊಂಡು ತೆಗಿಯೋಕ್ಕೆ ಹೋಗಬೇಡಿ. ಸೊ ಇಲ್ಲ ನನಗೆ ಸೆಲ್ಫ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಪಾರ್ಲರ್ಗೆ ಹೋಗಿ, ಒಳ್ಳೆ ಒಂದು ಪಾರ್ಲರ್ಗೆ ಹೋಗಿ ನೀಟಾಗಿ ಮಾಡಿಸ್ಕೊಳ್ಳಿ. ಬಟ್ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಜನ ಬಂದು ಫೇಸ್ ವ್ಯಾಕ್ಸ್ ಮಾಡ್ಕೋಬೇಕು ಬಟ್ ಗೊತ್ತಾಗ್ತಾ ಇಲ್ಲ ಅಂತ ರೇಸರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ. ರೇಸರ್ ಬಂದು ಯಾವಾಗಾದರೂ ಒಂದು ಸತಿ ಓಕೆ, ಬಟ್ ಯಾಕಂದರೆ ರೇಸರ್ ನೀವು ಇವತ್ತು ಮಾಡಿದ್ರೆ ಅಂದರೆ ನಾಳೆ ಬೆಳಗ್ಗೆನೇ ಅದೇನಾಗುತ್ತೆ ಅಂದರೆ ಹೇರ್ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ. ಬಟ್ ಈ ಥರ ವ್ಯಾಕ್ಸ್ ಅಥವಾ ಥ್ರೆಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಅಥವಾ ನಿಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗಲೇ ಥ್ರೆಡ್ಡಿಂಗ್ ಕೂಡ ಮಾಡ್ಕೋಬೋದು. ತುಂಬ ಡಿಫಿಕಲ್ಟ್ ಆಗಿರುವಂಥ ಒಂದು ಸಿಚುವೇಶನ್ ಅಂದರೆ ಈ ಅಪ್ಪರ್ ಲಿಪ್. ಇದು ಥ್ರೆಡ್ ಮಾಡಿದ್ರೂ ನೋವಾಗುತ್ತೆ, ವ್ಯಾಕ್ಸ್ ಮಾಡಿದ್ರೂ ನೋವಾಗುತ್ತೆ, ಏನು ಮಾಡಿದ್ರೂ ಇದಕ್ಕೆ ನೋವಾಗುತ್ತೆ. ರೇಸರ್ ಮಾತ್ರ ನೋವಾಗಲ್ಲ, ಅದು ಒಂದು ಸಮ್ಟೈಮ್ಸ್ ಸ್ವಲ್ಪ ದಪ್ಪ ಇದ್ದರೆ ಅದು ನೋವೇ ಆಗುತ್ತೆ. ಈ ಅಪ್ಪರ್ ಲಿಪ್ ಮಾತ್ರ ತುಂಬ ಕಷ್ಟ. ನಾನು ತುಂಬ ಚಿಕ್ಕದಾಗಿ ನೋಡಿ ಈ ಥರ ಬೊಟ್ಟು ಥರ ಇಟ್ಟೇ ರಿಮೂವ್ ಮಾಡೋದು, ತುಂಬ ಪೇಯ್ನ್ ಆಗುತ್ತೆ. ಅದು ಅಲ್ಲದೆ ಇದರಲ್ಲಿ ಒಂದೊಂದು ಸತಿ ಬರೋದೇ ಇಲ್ಲ. ನನಗೆ ಲಿಪ್ಸ್ ಮೇಲೆ ಬೇರೆ ಸ್ವಲ್ಪ ಏನೋ ಗಾಯ ಆಗಿಬಿಟ್ಟಿದೆ ಹೀಟಿಗೆ. ಸೊ ಅದು ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡಿಕೊಂಡು ನಾನು ನಿಧಾನಕ್ಕೆ ಮಾಡಬೇಕು. ಸೊ ಇವಾಗ ಒಂದು ಪಾರ್ಟ್ ಕಂಪ್ಲೀಟಾಗಿ ನಾನು ಮುಗಿಸಿದ್ದೀನಿ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಆ ರೀತಿ ಒಂದು ಪ್ಲಾಸ್ಟಿಕ್ ಏಪ್ರನ್ ಹಾಕ್ಕೊಂಬಿಡಿ. ಇಲ್ಲ ಡ್ರೆಸ್ ಮೇಲೆಲ್ಲ ಬಿದ್ದರೆ ಸ್ವಲ್ಪ ಕಷ್ಟ ಇದು ರಿಮೂವ್ ಆಗೋದು. ಸೊ ಹಾಗಾಗಿ ಪ್ಲಾಸ್ಟಿಕ್ ಏಪ್ರನ್ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ನಾನಿವಾಗ ಈ ಕಡೆ ಸೈಡು ಸೇಮ್ ರೈಟ್ ಹ್ಯಾಂಡ್ ಸೈಡ್ ಹೇಗೆ ಮಾಡೋದು ಹಂಗೆ ಮಾಡಿದ್ದೀನಿ. ಅದನ್ನು ನಾನು ತೋರ್ಸೋಕ್ಕೆ ಹೋಗಲ್ಲ, ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಸೊ ಇಲ್ಲೂ ಅಷ್ಟೇ ಅಪ್ಪರ್ ಲಿಪ್ಪೆಲ್ಲ ಬಂದು ನಿಮಗೆ ಗ್ರೋತ್ ಬಂದು ಸೈಡ್ಸಲ್ಲಿ ಡೌನ್ವರ್ಡ್ಸ್ ಇರುತ್ತೆ, ಅದನ್ನು ನೀವು ಲಿಫ್ಟಿಂಗ್ ಡೌನಲ್ಲೇ ಇರಬೇಕು. ಸೊ ಇದು ಅಷ್ಟೇ, ಮಧ್ಯದ್ದು ಅಷ್ಟೇ, ಈ ಥರ ನೀವು ಸ್ಟ್ರೈಟಾಗಿ ತೆಗಿಬಾರ್ದು. ನಾನು ಹೆಂಗೆ ಅಪ್ಲಿಕೇಶನ್ ಮಾಡ್ತಿದ್ದೀನಲ್ಲ ಡೌನ್ವರ್ಡ್ಸು, ಅದೇ ಥರ ಅಪ್ವರ್ಡ್ಸಲ್ಲಿ ಎಳಿಬೇಕು. ಆವಾಗಲೇ ಆ ಹೇರ್ಸ್ ಕೂಡ ನಿಮಗೆ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ನಾವು ಹಚ್ಚಿ ವೇಸ್ಟ್ ಆಗುತ್ತೆ. ತುಂಬಾ ಇದು ಬಂದು ಕಷ್ಟವಾಗಿರೋದು, ಪೇಯ್ನ್ ಆಗಿರೋದು, ಅದೇನಂತ ಗೊತ್ತಿಲ್ಲ, ಎಲ್ರಿಗೂ ಹಾಗೇನಾ ಇಲ್ಲ ನನಗೆ ಮಾತ್ರ ಹಾಗೇನಾ ಅಂತ. ಅಪ್ಪರ್ ಲಿಪ್ ಥ್ರೆಡ್ಡಲ್ಲಿ ಮಾಡಿಸ್ಕೊಂಡ್ರೂ ನೋವಾಗುತ್ತೆ, ವ್ಯಾಕ್ಸಲ್ಲಿ ಮಾಡಿದ್ರೂ ನೋವಾಗುತ್ತೆ. ನನಗೆ ರೇಸರ್ ಯೂಸ್ ಮಾಡಿದ್ರೂ ತುಂಬ ನೋವಾಗುತ್ತೆ. ಯಾಕೆ ತುಂಬ ನೋವಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಪ್ರೆಷರ್ ಕೊಡಲೇಬೇಕಾಗತ್ತೆ ಸೈಡ್ಸಲ್ಲಿ, ಆವಾಗ ನಮಗೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ರಿಮೂವ್ ಆಗುತ್ತೆ ಹೇರ್ಸು, ಇಲ್ಲಾಂದರೆ ಬೇಗ ಗ್ರೋತ್ ಆಗುತ್ತೆ. ನೋಡಿ ಇವಾಗ ಅಪ್ವರ್ಡ್ಸ್ ತೆಗಿತೀವಲ್ವ, ಆ ಗ್ರೋತು ಅಂತೂ ಅಷ್ಟು ನೋವಾಗುತ್ತೆ. ಸ್ವಲ್ಪ ತಿಕ್ಕಾಗೂ ಇರುತ್ತೆ ಈ ಸೈಡಲ್ಲಿರೋ ಹೇರ್ಸು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತೆಗಿತಿದ್ದೀನಿ, ಚಿಕ್ಕದಾಗೆ ಹಾಕಿ ತೆಗಿತಿದ್ದೀನಿ ಪ್ಯಾಚಸ್ಸು, ಆದರೂ ನೋವು ಜಾಸ್ತಿ ಆಗುತ್ತೆ. ಮಧ್ಯಕ್ಕೆ ಆಮೇಲೆ ಒಂದು ಸತಿ ಫುಲ್ಲಾಗಿ ಹಾಕಿ ತೆಗೆದುಬಿಡೋಣ, ಬಿಕಾಸ್ ಸ್ವಲ್ಪ ಉರಿತಾ ಇದೆ ನನಗಲ್ಲಿ. ಸ್ವಲ್ಪ ಹೇಳಿದ್ನಲ್ಲ ಲಿಪ್ಸ್ ಮೇಲೆ ಏನೋ ಒಂಥರ ಹೀಟಿಗೆ ಚಿಕ್ಕದಾಗಿ ಒಂದು ಗುಳ್ಳೆ ಬಂದುಬಿಟ್ಟಿದೆ. ಸೊ ಫೇಸ್ ವ್ಯಾಕ್ಸ್ ಮಾಡ್ಕೊತಿದ್ದೀರಾ ಅಂದರೆ ಕುತ್ತಿಗೆನ ಮರಿಬೇಡಿ. ಎಲ್ಲ ಪಾರ್ಲರಲ್ಲೂ ನಾನು ನೋಡಿದ್ದೀನಿ, ಸಲೂನ್ಸಲ್ಲೂ ನೋಡಿದ್ದೀನಿ. ಫೇಸ್ ವ್ಯಾಕ್ಸ್ ಅಂದರೆ ಬರೀ ಫೇಸ್ ಮಾತ್ರ ಮಾಡ್ತಾರೆ, ನೆಕ್ ಬಂದು ಬಿಟ್ಬಿಡ್ತಾರೆ. ಬಿಕಾಸ್ ನೆಕ್ ಅಂತೂ ತುಂಬ ಆಲ್ರೆಡಿ ಟ್ಯಾನ್ ಆಗಿರುತ್ತೆ. ಫೇಸು ನೀವು ವ್ಯಾಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬ್ರೈಟ್ನಿಂಗ್ ಬಂದುಬಿಡುತ್ತೆ, ಗ್ಲೋ ಬಂದುಬಿಡುತ್ತೆ. ಬಟ್ ನೆಕ್ ಬಂದು ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಕಾಣುತ್ತೆ. ಸೊ ನೆಕ್ಕನ್ನು ನೀವು ಕರೆಕ್ಟಾಗಿ ವ್ಯಾಕ್ಸ್ ಮಾಡ್ಕೋಬೇಕು. ನೆಕ್ಕಲ್ಲೂ ಸರ್ಫಸ್ ಹೇರ್ಗಳು ಇರ್ತವೆ. ಸೊ ನಾನು ಸುಮಾರು ದಿನ ಆಯಿತು ಮಾಡಿ, ಹಾಗಾಗಿ
ತುಂಬಾ ಕೂದಲು ತುಂಬ ಚಿಕ್ಕ ಟೈನಿ ಹೇರ್ಸೇ ಕಾಣಲ್ಲ, ಬಟ್ ಎಳಿಬೇಕಾದ್ರೆ ತುಂಬ ಪೇನ್ ಆಗುತ್ತೆ. ಹತ್ರ ಇರುತ್ತೆ, ತುಂಬ ಹತ್ರ ಇರೋದ್ರಿಂದ ಗಜ ಅಂತ ಇರೋದ್ರಿಂದ ಎಳಿಬೇಕಾದ್ರೆ ತುಂಬ ಪೇನ್ ಆಗುತ್ತೆ, ಬಟ್ ನೋಡಿದಾಗ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ನಾನಿವಾಗ ನೆಕ್ ಪಾರ್ಟ್ ಬಂದು ಅದು ಅಷ್ಟೇ, ಅದರದ್ದು ಹೇರ್ ಗ್ರೋತು ಡೌನ್ವರ್ಡ್ಸ್ ಇರುತ್ತೆ. ನಾವು ಡೌನ್ವರ್ಡ್ಸ್ ಅಪ್ಲಿಕೇಶನ್ ಮಾಡಿ ಅಪ್ವರ್ಡ್ಸ್ನ ರಿಮೂವ್ ಮಾಡಬೇಕು. ಸೊ ಇವಾಗ ಲಿಪ್ಸಿಗೆ ಅಪ್ಲಿಕೇಶನ್ ಒಂದೇ ಸತಿ ಫುಲ್ಲಾಗಿ ಹಾಕಿ ಒಂದೇ ಸತಿ ರಿಮೂವ್ ಮಾಡಬೇಕು. ಇದು ಡ್ರೈ ಆಗೋ ತನಕ ಇನ್ನೊಂದು ಪ್ಯಾಚ್ ಆ ಕಡೆ ಹಾಕಬೇಕು. ನೀವು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿ ಪೌಡರ್ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಾಡಿದ್ದೀರಾ ಮಾಡಲಿಲ್ಲ ಅಂತ. ಬಟ್ ಒಂದು ಸೈಡ್ ಫಸ್ಟು ಮುಗಿಸ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಫೇಸ್ ಸೈಡು ಹೋಗಬೇಕು. ಇವಾಗ ನೆಕ್ ಆಫ್ ಪೊಸಿಷನ್ ಮಾಡಿಬಿಟ್ಟಿದ್ದೀನಿ. ಅದಕ್ಕಿಂತ ಕೆಳಗಡೆ ಅಷ್ಟೊಂದು ಹೇರ್ ಗ್ರೋತ್ ಎಲ್ಲ ನಿಮಗಿರಲ್ಲ. ಸೊ ಒಂದೇ ಒಂದು ಪ್ಯಾಚ್ ಫುಲ್ಲಾಗಿ ಒಂದು ಪ್ಯಾಚ್ ಹಾಕಿ ಅಪ್ವರ್ಡಿಂದ ನೀವು ಪ್ಯಾಚ್ ಮಾಡ್ಕೊಂಬಿಟ್ಟು ಡೌನ್ವರ್ಡ್ಸಿಂದ ನೀವು ಪೀಲ್ ಆಫ್ ಮಾಡ್ಬೋದು. ಇಲ್ಲ ಒಟ್ಟಿಗೆ ಒಂದೇ ಸತಿ ನೀವು ಅಪ್ಲಿಕೇಶನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಪೀಲ್ ಮಾಡಬೇಕು. ಸೊ ಮೇಯ್ನಾಗಿ ಇದರಲ್ಲಿ ಗೊತ್ತಾಗಬೇಕಾಗಿರೋದು ನಿಮಗೇನಂದರೆ, ಅಪ್ಲಿಕೇಶನ್ ಮಾಡಬೇಕಾದ್ರೆ ಬಿಸಿ ಇರಬಾರ್ದು, ಟೆಂಪ್ರೇಚರ್ ನೋಡ್ಕೋಬೇಕು. ಫಸ್ಟು ಹ್ಯಾಂಡ್ಸ್ ಮೇಲೆ ಅಪ್ಲಿಕೇಶನ್ ಮಾಡಿ ಆ ಟೆಂಪ್ರೇಚರ್ ಓಕೆ ಅಂದರೆ ಮಾತ್ರ ಫೇಸ್ ಮೇಲೆ ನೀವು ತಗೊಂಡೋಗಬೇಕು. ನೆಕ್ಸ್ಟ್ ಬಂದು ಅದು ಡ್ರೈ ಆಗಬೇಕು. ನೀವೇನು ಅಪ್ಲಿಕೇಶನ್ ಮಾಡಿದ್ದೀರಾ ವ್ಯಾಕ್ಸು ಅದು ಚೆನ್ನಾಗಿ ಡ್ರೈ ಆದಮೇಲೆ ಪೀಲ್ ತೆಗಿಬೇಕು. ಸೊ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಕಡೆ ಪ್ಯಾಚಸ್ನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ತೆಗೀರಿ. ಆವಾಗ ನಿಮಗೆ ಟೈಮು ಸೇವ್ ಆಗುತ್ತೆ, ನಿಮಗೆ ಈ ಅಪ್ಲಿಕೇಶನ್ ಆಗಿರೋದು ಕೂಡ ಒಣಗಿರುತ್ತೆ. ಸೊ ಅದನ್ನು ನೀಟಾಗಿ ನೀವು ಪೀಲ್ನ ಮಾಡಿ ತೆಗಿಬೋದು. ಮನೇಲಿ ಮಾಡಿಕೊಂಡ್ರೆ ಈಸಿನೇ, ಬಟ್ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ನೀವು ಪೇಷನ್ಸಿಂದ ಫಸ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಸೆಕೆಂಡ್ ಏನಂದರೆ, ನಿಮಗೆ ಸ್ಕಿನ್ನ ಟೈಟಾಗಿ ಇಟ್ಕೋಬೇಕು. ಸ್ಕಿನ್ನನ್ನು ಹಿಡಿದು ಟೈಟಾಗಿ ಇಟ್ಕೊಂಡು ನೀವು ಪೀಲ್ ಮಾಡಿದ್ರೆ ಮಾತ್ರ ನಿಮಗೆ ನೋವಾಗದೇ ಇರುತ್ತೆ, ಸ್ಕಿನ್ನು ಲೂಸ್ ಆಗಲ್ಲ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಜಾಸ್ತಿ ಏನಾದ್ರು ಹೇರ್ಸ್ ಇದ್ದರೆ ಥ್ರೆಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಂತ್ಲಿನೂ ಒನ್ಸು 2 ಮಂತ್ಸು 3 ಮಂತ್ಸ್ ಒನ್ಸು ಈ ರೀತಿ ವ್ಯಾಕ್ಸ್ ಮಾಡ್ಕೋಬೋದು. ಸೊ ಇವಾಗ ನನಗೆ ಈ ರೀತಿ ನಾನು ಫಸ್ಟ್ ಏಪ್ರನ್ ಹಾಕ್ಕೋಬೇಕು ನೀವು ವ್ಯಾಕ್ಸ್ ಮಾಡಬೇಕಾದ್ರೆ, ಬಿಕಾಸ್ ಇದರಲ್ಲಿ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಕೆಳಗಡೆ ಎಲ್ಲ ಬಿತ್ತೋಗುತ್ತೆ. ಈ ಥರ ಏಪ್ರನ್ ಹಾಕ್ಕೊಂಡ್ರೆ ನೋಡಿ ಎಷ್ಟೊಂದೆಲ್ಲ ಬಿದ್ದಿದೆ, ಅದು ಒಣಗಿದ ಮೇಲೆ ಹೋಗ್ಬಿಡುತ್ತೆ, ಎಣ್ಣೆ ಹಾಕಿ ತೆಗೆದ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಇವಾಗ ಪೋಸ್ಟ್ ವ್ಯಾಕ್ಸ್ ಜೆಲ್ ಆಯಿಲ್, ಇದು ಫಸ್ಟದು ಜೆಲ್ಲು, ಇದು ಆಯಿಲು. ಇದನ್ನು ಬಂದು ಹಾಕಿ ಲೈಟಾಗಿ ತೆಗೆದ್ರೆ ಸಾಕು. ಸೊ ಈ ರಿಕಾ ವ್ಯಾಕ್ಸ್ಗೆಲ್ಲ ನೀರು ಹಾಕಿ ಒರೆಸ್ಬಾರ್ದು. ನಾನು ವೆಟ್ ಟಿಶ್ಯೂ ತಗೊಂಡು ಆಯಿಲ್ನ ಅಪ್ಲಿಕೇಶನ್ ಮಾಡಿ ಒರೆಸ್ತಾ ಇದ್ದೀನಿ. ನಿಮಗೇನಾದರೂ ಬರ್ನಿಂಗ್ ಸೆನ್ಸೇಷನ್ ಅಥವಾ ಏನಾದರೂ ಇಚ್ಚಿಂಗ್ ಇದ್ದರೆ ಡೈರೆಕ್ಟಾಗಿ ಫಸ್ಟು ಐಸ್ ಕ್ಯೂಬ್ನ ಡ್ಯಾಬ್ ಮಾಡಿ. ಐಸ್ ಕ್ಯೂಬ್ ಡ್ಯಾಬ್ ಮಾಡಿ ಆದಮೇಲೆ ಆಲೋವೆರಾ ಜೆಲ್ಲು ಅಪ್ಲಿಕೇಶನ್ ಮಾಡಬೇಕು. ಅದಾದಮೇಲೆ ನೀವು ಪೋಸ್ಟ್ ಜೆಲ್ನ ಹಾಕಬೇಕು. ಫಸ್ಟು ಐಸ್ ಕ್ಯೂಬು, ಆಮೇಲೆ ಆಲೋವೆರಾ ಜೆಲ್ ಅಪ್ಲಿಕೇಶನ್, ಆಮೇಲೆ ಪೋಸ್ಟ್ ಆಯಿಲ್ನ ಹಾಕಬೇಕು. ಸೊ ಅದು ಹಾಕಿದಾಗ ನಿಮಗೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಇವಾಗ ನೋಡಿ ನಾನು ಆಯಿಲ್ ಹಾಕಿ ಚೆನ್ನಾಗಿ ಇದೆಲ್ಲ ತೆಗ್ದೆ ನೀಟಾಗಿ ಹೋಗ್ಬಿಡ್ತು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.